ಇದೆ ನೋಡೋಣ, ಸೆಕ್ಯೂರಿಟಿ ಗೇಟ್ ಹತ್ರ ಐತೆ. ಕಲಿಯೋರಿಗೆ ಫ್ರೀ ಇರುತ್ತೆ, ಕಲಿಬೋದು ಬಂದು. ಆಲ್ ಓವರ್ ಕರ್ನಾಟಕ ಇದೆ. RTOನಲ್ಲಿ ಇದೆ, 55 RTOನಲ್ಲಿ ವೋಲ್ಟೇಜ್ ಕಂಪನಿ ಇದರಿಂದ ಎಲ್ಲರೂ ಮ್ಯಾನುಫ್ಯಾಕ್ಚರ್ ಮಾಡಿ ಫ್ರೀ ಸರ್ವಿಸ್ ಕಲಿಯೋಕ್ಕೆ ಸಾಕಷ್ಟು ಜನರು ತೊಂದರೆಯನ್ನು ಅನುಭವಿಸ್ತಾರೆ. ಕೆಲವೊಬ್ಬರು ಜನರು ಡ್ರೈವಿಂಗ್ ಕ್ಲಾಸ್ಗಳಿಗೆ ಹಚ್ಚಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ, ಅಲ್ಲಿ ಡ್ರೈವಿಂಗ್ ಕಲಿಬೇಕಾಗುತ್ತೆ. ಜೊತೆಗೆ ದುಡ್ಡಿದ್ದವರು ಡ್ರೈವಿಂಗ್ ಕಲಿಬಹುದು ಕ್ಲಾಸ್ಗಳಿಗೆ ಹಚ್ಚಿ. ಆದರೆ ಇಲ್ಲದೇ ಇರೋರಿಗೆ ಸಾರಿಗೆ ಇಲಾಖೆ ಒಂದು ಮಹತ್ವದ ಒಂದು ಸುವರ್ಣ ಅವಕಾಶವನ್ನು ನೀಡಿರುವಂಥದ್ದು. ರಾಜ್ಯದಲ್ಲಿರುವ ಎಲ್ಲ RTO ಕಚೇರಿಗಳಲ್ಲಿ ಸ್ಟಿಮ್ಯುಲೇಟರ್ ಅಂದರೆ ವಾಹನವನ್ನು ನೀಡುವ ಮೂಲಕ ಫ್ರೀಯಾಗಿ ಉಚಿತವಾಗಿ ಡ್ರೈವಿಂಗನ್ನು ಕಲಿಸಿಕೊಡುವ ಒಂದು ಕೆಲಸಕ್ಕೆ ಸಾರಿಗೆ ಇಲಾಖೆ ಮುಂದಾಗಿರುವಂಥದ್ದು. ಇವತ್ತು ಅಂದರೆ ರಸ್ತೆ ಮಾಸಾಚರಣೆಯ ಒಂದು ಸಮಾರೋಪ ಸಮಾರಂಭ ಇವತ್ತು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ವಸ್ತು ಪ್ರದರ್ಶನವೂ ನಡೀತಾ ಇರುವಂಥದ್ದು. ಈ ವಸ್ತು ಪ್ರದರ್ಶನದಲ್ಲಿ ಸ್ಟಿಮ್ಯುಲೇಟರ್ ಕಾರನ್ನು ಸಹ ಇಲ್ಲಿ ಅಳವಡಿಸಿರುವಂಥದ್ದು ನೋಡ್ತಾ ಇರ್ಬೋದು. ದೃಶ್ಯಾವಳಿಗಳಲ್ಲಿ ಗ್ರಾಹಕರು ಒಬ್ಬೊಬ್ಬರಾಗಿ ಹೋಗುವಂಥ ನಾನೀಗ ಸ್ಟಿಮ್ಯುಲೇಟರ್ ಕಾರ್ಡ್ ಬಳಿಯಿದ್ದೇನೆ. ಇದರ ಕಾರ್ಯ ಹೇಗಿರುತ್ತೆ, ಇದರಿಂದ ಜನರಿಗೆ ಅಥವಾ ಡ್ರೈವಿಂಗ್ ಕಲಿಯೋರಿಗೆ ಯಾವೆಲ್ಲ ರೀತಿಯಾದ ಅನುಕೂಲವಾಗುತ್ತೆ ಅನ್ನೋದನ್ನು ಇಲ್ಲಿನ ಸಿಬ್ಬಂದಿಗಳನ್ನು ಕೇಳಿ ಪಡೆಯೋ ಒಂದು ಮಾಹಿತಿ ಪಡೆಯೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸರ್, ಇದನ್ನು ಕೊಡ್ತಾ ಇದ್ದೀವಿ ನಾವು, ಫ್ರೀ ಸರ್ವಿಸನ್ನು ಕೊಟ್ಟು 55 RTOನಲ್ಲೂ ಇದು ಸಿಮ್ಯುಲೇಟರ್ ಸಾರಿಗೆ ಇಲಾಖೆ ವತಿಯಿಂದ ಫ್ರೀ ಸರ್ವಿಸನ್ನು ಕೊಡ್ತಾ ಇದ್ದೀವಿ ನಾವು. ಇದರಿಂದ ಜನಸಾಮಾನ್ಯರಿಗೆ, ಸಮಾಜಕ್ಕೆ, ಎಲ್ಲದಕ್ಕೂ ಸಾರಿಗೆಗೆ ಒಳ್ಳೆ ಇದು ಉಪಯೋಗ ಆಗುತ್ತೆ. ಅದರಿಂದ ನಾವು ಫ್ರೀ ಸರ್ವಿಸ್ ಕೊಟ್ಟು 55 RTOನಲ್ಲೂ ವೋಲ್ಟೇಜ್ ಕಂಪನಿಯಿಂದ ನಾವು ಮ್ಯಾನುಫ್ಯಾಕ್ಚರ್ ಇದು ಮಾಡಿ ಎಲ್ಲರಿಗೂ ಫ್ರೀ ಸರ್ವಿಸ್ ಕೊಟ್ಟು ಇದು ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಈಗ ಅದರಲ್ಲಿ ಏನೆಲ್ಲ ವಿಶೇಷತೆಗಳಿದ್ದಾವೆ, ಇದ್ರ ಯಾವ ರೀತಿಯಾಗಿ ಇದನ್ನು ಆಪ್ರೇಟ್ ಮಾಡಬೇಕು? ಇದರಲ್ಲಿ ಫ್ರೀ ಸರ್ವಿಸಸಲ್ಲಿ ರೋಡ್ ಸೇಫ್ಟಿ ಬಗ್ಗೆ ಮಾಹಿತಿ ಇದೆ. ಆಮೇಲೆ ಸಿಗ್ನಲ್ಸ್ಗಳೆಲ್ಲ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸುತ್ತೆ. ಆಮೇಲೆ ಫಸ್ಟ್ ಒಂದು ಬಂದು ಸಾರಿಗೆ ನಿಯಮಗಳನ್ನು ಪಾಲಿಸಿ ಅದರ ಸಿಗ್ನಲ್ಸ್ ಎಲ್ಲ ಬಗ್ಗೆ ಮಾಹಿತಿ ಬರುತ್ತೆ. ಆಮೇಲೆ ಯಾವ ರೀತಿ ನಾವು ಕಾರನ್ನು ಓಡಿಸ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಯಾವುದೋ ಪ್ರಾಣಿಗಳು ಮಲಗಿದಾವ ಅಥವಾ ಹೋಗ್ಬೇಕಾದ್ರೆ ಅಡ್ಡ ಗಿಡ್ಡ ಏನಾನ ಪ್ರಾಣಿಗಳಾಗಲಿ ಚಿಕ್ಕ ಮಕ್ಕಳಾಗಲಿ ಫುಟ್ಪಾತಲ್ಲಿ ಓಡಿಸ್ಬೇಕಾದ್ರೆ ಅದು ನೋಡಿಕೊಂಡು ಓಡಿಸ್ಬೇಕಾಗುತ್ತೆ. ಯಾವ ರೀತಿ ಮಾಹಿತಿನ ಅದು ಕೊಟ್ಟು ನಾವು ಇದು ಮಾಡಬೇಕು ಅದನ್ನು ಸಿಸ್ಟಮಲ್ಲಿ ತೋರಿಸಿದ್ದಾರೆ. ಏನಾದ್ರು ಪ್ರಾಣಿ ಪಕ್ಷಿಗಳು ಈಗ ಕಾರ್ಗಳನ್ನ ಮೂವ್ ಮಾಡ್ಬೇಕಾದ್ರೆ ಹಂಗೆ ಎತ್ಬಿಡ್ತಾರೆ ಪ್ರಾಣಿಗಳು. ಕೆಲವು ನಾಯಿ ಮರಿಗಳು ಆಗಲಿ ಮಲಗಿರ್ತವೆ. ವಿತ್ ಇನ್ನೊಂದು ಏನಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ರಸ್ತೆ ಪಕ್ಕದಲ್ಲಿ ಓಡಾಡ್ತಾ ಇರ್ತವೆ. ಅದಕ್ಕೆಲ್ಲನೂ ಮಾಹಿತಿ ಇದರಲ್ಲಿ ಸಿಗುತ್ತೆ. ಅದು ಆ ಥರ ಓಡಿಸ್ಬಾರ್ದು ಅನ್ನೋದ್ರ ಬಗ್ಗೆ ಫುಲ್ಲು ಶಾರ್ಟ್ ಫಿಲಿಮ್ ಇದೆ ಅದರಲ್ಲಿ ತೋರಿಸಿದ್ರೆ ಫುಲ್ಲು ನಾವು ತೋರಿಸಿ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸಿ ಅದು ಸಿಮ್ಯುಲೇಟರ್ನ ವರ್ಕನ್ನು ನೀಟಾಗಿ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀವಿ. ಓಡಿಸೋದನ್ನೆಲ್ಲ ಅದ್ರ ಬಗ್ಗೆ ಮಾಹಿತಿ ಇದೆ ಇದರಲ್ಲಿ. ಅದನ್ನು ಕಲಿಯೋರೆಲ್ಲ ಸಮಾಜದಲ್ಲಿ ಜನತೆ ನಮ್ಮವರೆಲ್ಲ ಸೇರಿ ನೀಟಾಗಿ ಕಲಿತ್ರೆ ಅದಕ್ಕೆ ಸಮಾಜಕ್ಕೆ ಸಾರಿಗೆ ಇಲಾಖೆ ವತಿಯಿಂದ ಸಮಾಜಕ್ಕೆ ಒಳ್ಳೆ ಉಪಯೋಗ ಬರುತ್ತೆ. ಅದರಿಂದ ಒಳ್ಳೆಯದಾಗುತ್ತೆ, ಜನರಲ್ಲಿ ಅರಿವು ಮೂಡುತ್ತೆ. ಅಷ್ಟು ನಮಗೆ ಮಾತ್ರ ತಿಳುವಳಿಕೆ ಇದೆ ಸರ್. ಅದನ್ನು ನಾವು ನಿಮಗೆ ವೋಲ್ಟೇಜ್ ಕಂಪ್ನಿ ವತಿಯಿಂದ ಹೇಳ್ತಾ ಇದ್ದೀವಿ ಸರ್. ವಿಶೇಷತೆಗಳು ಏನಿದಾವೆ ಸರ್? ಅದೇ ವಿಶೇಷತೆಗಳು ಅಂತ ಹೇಳಿದ್ರೆ ಅದು ಫಸ್ಟ್ ಒಂದು ಯಾವ ರೀತಿ ನಾವು ಮಳೆ ಬಂದಾಗ ಯಾವ ರೀತಿ ಓಡಿಸ್ಬೇಕು ಮತ್ತು ರೋಡ್ ಸೇಫ್ಟಿನಲ್ಲಿ ಆಂಬ್ಯುಲೆನ್ಸ್ ಬಂದಾಗ ದಾರಿ ಬಿಡಬೇಕು. ಓಡಿಸ್ಬೇಕಾದ್ರೆ ಮಾಮೂಲಿ ಓಡಿಸ್ತಾ ಇರ್ತಾರೆ, ಆಂಬ್ಯುಲೆನ್ಸ್ ಬಂದರೂ ಕೆಲವರು ಆ ಸಿಗ್ನಲ್ಸಲ್ಲೇ ಆಗಲಿ ಎಲ್ಲೇ ಆಗಲಿ ಅದನ್ನು ಫಾಲೋ ಮಾಡೋದಿಲ್ಲ. ಆಂಬ್ಯುಲೆನ್ಸ್ ಬಂದಾಗ ಸ್ಟಾಪ್ ಮಾಡಬೇಕು, ಆಮೇಲೆ ದಾರಿ ಬಿಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇದರಲ್ಲಿ. ಅದನ್ನು ನಮ್ಮ ಸಮಾಜದ ಜನಗಳೆಲ್ಲನೂ ಅರ್ಥ ಮಾಡಿಕೊಂಡು ಅದನ್ನು ಇದ್ರಲ್ಲಿ ನೋಡಿ ಕಲ್ತ್ಕೊಂಡ್ರೆ ಫ್ಯೂಚರ್ ಇದೆ, ಮುಂದಕ್ಕೆ ಫ್ಯೂಚರ್ ಇರೋದ್ರಿಂದ ಇದರಿಂದ ಎಲ್ಲ ಕಲ್ತ್ಕೊಂಡ್ರೆ ಸಮಾಜಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಸಾರಿಗೆ ಇಲಾಖೆಗೂ ಒಳ್ಳೆಯ ಹೆಸರು ಬರುತ್ತೆ. ಅಷ್ಟು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.